ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಟ್ರಿಪಲ್ ಸ್ಟೆಪ್ಪಲ್ಲಿ ಲೇಟೆಸ್ಟ್ ಆಗಿರುವಂಥ ಗ್ರ್ಯಾಂಡ್ ಆಗಿರುವಂಥ ಒಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಬೇಗನೆ ಮಾಡ್ಬೋದು ಮತ್ತು ತುಂಬ ಈಸಿಯಾಗಿ ಕೂಡ ಇದೆ, ಹಾಗೆ ಗ್ರ್ಯಾಂಡಾಗಿ ಕೂಡ ಇದೆ. ಇದಕ್ಕೆ ನೀವು 800ಇಂದ 900ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೀವು ನೋಡಿ ಮಾಡ್ಕೋಬೋದು. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳೇನೇನಂತ ನೋಡ್ಕೊಂಡ್ಬಿಡೋಣ. ನಾನಿಲ್ಲಿ ಸ್ಮಾಲ್ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ, ಮತ್ತು ಕತ್ರಿ, ದೊಡ್ಡ ಕಣ್ಣಿನ ಸೂಜಿ, ಕ್ರೋಶಾ ನೀಡಲ್ ನಂಬರು 10 ಅಥವಾ 11 ಮತ್ತು ಉದ್ದ ಬೀಡನ್ನ ತೊಗೊಂಡಿದ್ದೀನಿ. ಈ ರೀತಿ ಯಾವುದಾದ್ರೂ ಉದ್ದ ಬೀಡನ್ನ ನೀವು ಯೂಸ್ ಮಾಡ್ಕೋಬೋದು. ಹಾಗೆಯೇ 2 ಕಲರ್ ಆರೆಳೆ ದಾರ ಸುತ್ತಿಡ್ಕೊಂಡಿದ್ದೀನಿ, ಜರಿ ದಾರ, ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಇದು ಸೀರೆ ಕಲರ್ ಕಾಂಬಿನೇಷನ್ನು ರಾಮ ಗ್ರೀನ್ ಮತ್ತು ಮಸ್ಟರ್ಡ್ ಕಲರಲ್ಲಿ ಇದೆ ಕಲರ್ ಕಾಂಬಿನೇಷನ್ನು. ಸ್ಯಾರಿ ಸೆರ್ಗು ಬಂದು ಮಸ್ಟರ್ಡು ಆ್ಯಂಡ್ ಸ್ಯಾರಿ ಪಲ್ಲು ಬಂದು ರಾಮ ಗ್ರೀನ್ ಇದೆ. ಸೊ ಹಾಗಾಗಿ ನಾವು ಸ್ಯಾರಿ ಕಲರ್ ಥ್ರೆಡ್ಡಿಂದ ಫಸ್ಟು ಡಿಸೈನ್ನ ಶುರು ಮಾಡಬೇಕು. ಅಂದರೆ ಸೆರ್ಗು ಆಪೋಸಿಟ್ ಕಲರಿಂದನೇ ನಾವು ಡಿಸೈನ್ನ ಶುರು ಮಾಡಬೇಕಾಗುತ್ತೆ. ಮತ್ತು ನೋಡಿ, ನಾನಿಲ್ಲಿ ಆರೆಳೆ ದಾರಾನ ತುದಿಗೇನು ಗಂಟಾಕಿಟ್ಕೊಂಡಿಲ್ಲ, ನಾವು ಡೈರೆಕ್ಟಾಗಿ ಸೀರೆಗೇ ಗಂಟಾಕೊಳ್ಬೇಕಾಗುತ್ತೆ. ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕು. ಮತ್ತು ನೋಡಿ, ದಾರಾನ ಲೆಫ್ಟ್ ಹ್ಯಾಂಡಿಂದ ಮೊದಲು ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ಈ ರೀತಿ ಇಟ್ಕೋಬೇಕು. ಆನಂತರ ನೋಡಿ, ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರಾನ ಕೆಳಗಡೆಯಿಂದ ಪೂರ್ತಿ ಮೇಲಕ್ಕೆ ಎತ್ಕೊಂಬಿಡಿ. ಎತ್ಕೊಂಡಿದ್ದಾದ ನಂತರ 1-2 ಗಂಟು ಹಾಕ್ಕೊಂಡು ಟೈಟಾಗೆ ಕಟ್ಕೋಬೇಕು. ಈ ರೀತಿ ಕಟ್ಕೊಳ್ಳೋದ್ರಿಂದ ನಮಗೆ ದಾರಾನ ನಾವು ಅಂಟಿಸ್ಬೇಕು ಕೊನೆಯಲ್ಲಿ ಅನ್ನೋದು ಇರೋದಿಲ್ಲ. ಯಾಕೆಂದರೆ ಗ್ಲೂ ಪೇಸ್ಟ್ ಮಾಡಿದ್ರೆ ಅದು ಯಾವಾಗ ಬೇಕಾದರೂ ಬಿಚ್ಚೋಗ್ಬೋದು. ಬಟ್ ಈ ಥರ ಎಕ್ಸ್ಟ್ರಾ ಥ್ರೆಡ್ನ ನಾವು ಕುಚ್ಚೊಳಗಡೆಗೆ ಹಾಕಿ ಸೇರಿಸ್ಕೊಂಡು ಕಟ್ಟೋದ್ರಿಂದ ನಾವು ಅಂಟಿಸೋ ಅವಶ್ಯಕತೆ ಇರೋದಿಲ್ಲ, ಬಿಚ್ಚೋಗುತ್ತೆ ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ಇವಾಗ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ಸೇಮ್ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, 5 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ 5 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ, ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಸೊ ಈ ರೀತಿ ಲಾಕ್ ಮಾಡಿದ್ದಾದಮೇಲೆ 3 ಚೈನ್ಗಳನ್ನ ಹಾಕ್ಕೋಬೇಕು. 3 ಚೈನ್ ಹಾಕಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕ್ಕೋಬೇಕು. ಮತ್ತೆ 3 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಗ್ಯಾಪ್ ಒಂದು ಸಲ ಬರುತ್ತೆ, 3 ಚೈನ್ ಗ್ಯಾಪು 2 ಟೈಮ್ಸ್ ಬರುತ್ತೆ. ಇವಾಗ ನೋಡಿ, ದಾರಾನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ನಾವು ಉದ್ದ ಬೀಡನ್ನ ತೊಗೊಂಡಿದ್ದೀವಲ್ಲ, ಆ ಬೀಡನ್ನ ಇವಾಗ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇವಾಗ ಆ್ಯಡ್ ಮಾಡಿದ್ಮೇಲೆ ಬೀಡನ್ನ ಲಾಕ್ ಮಾಡಿ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾವು 5 ಚೈನ್ಗಳನ್ನ ಹಾಕ್ಕೋಬೇಕು. 5 ಚೈನ್ಗಳನ್ನ ಹಾಕಿ 5 ಚೈನ್ ಹಾಕಿ ಸೀರೆನ ಸ್ವಲ್ಪ ಉಲ್ಟಾ ಮಾಡಿಬಿಟ್ಟು ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡಿ ಆನಂತರ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ. ಇವಾಗ ಸೀರೆನ ಸೀದಾ ಮಾಡ್ಕೊಳ್ಳೋಣ. ಸೀರೆನ ಸೀದಾ ಮಾಡ್ಕೊಂಡ್ಮೇಲೆ ನೋಡಿ, ಈ 3 ಚೈನ್ ಹಾಕಿದ್ದೀವಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ನಾವು ಕೌಂಟ್ ಮಾಡ್ಕೋಬೇಕು. ಇವಾಗ ಆ 5 ಚೈನ್ ಗ್ಯಾಪ್ ಒಳಗಡೆಗೆ 14 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ಅಂದರೆ ಟೋಟಲ್ ಆಗಿ ನಮಗೆ 15 ಕಂಬಗಳು ಬರಬೇಕು. ಆ 3 ಚೈನ್ ಏನು ಹಾಕಿದ್ವಿ ಅಲ್ಲ ಉಲ್ಟಾ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊಂಡು 15 ಕಂಬಗಳಾಗುತ್ತೆ. ಬಟ್ 5 ಚೈನ್ ಗ್ಯಾಪ್ ಒಳಗಡೆಗೆ 14 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ಅಲ್ಲಿಗೆ 15 ಬರುತ್ತೆ. ಆರ್ಚ್ ಕಂಪ್ಲೀಟ್ ಆಗೋಕ್ಕೆ 15 ಕಂಬಗಳು ಬರುತ್ತೆ. ನಾನಿಲ್ಲಿ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ 14 ಕಂಬಗಳನ್ನ ಮಾಡ್ಕೊಳ್ಳೋಣ. ಮತ್ತು ಕೌಂಟಿಂಗ್ ಮಿಸ್ ಮಾಡಬೇಡಿ, ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡೇ ಮಾಡಬೇಕು. ಯಾಕೆ ಅಂದರೆ ನೆಕ್ಸ್ಟ್ ಸ್ಟೆಪ್ ಡಿಸೈನ್ಗೆ ಇದು ತುಂಬಾ ಇಂಪಾರ್ಟೆಂಟು. ನಾವು ಒಂದು ಹೆಚ್ಚು ಕಡಿಮೆ ಮಾಡ್ತೀವಿ ಅಂದರೆ ಆಗಲ್ಲ, ಆವಾಗ ಡಿಸೈನು ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ
ನೋಡಿ 14 ಕಂಬ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದು ಬೇಸ್ ಲೈನ್ ಮಾಡಬೇಕಲ್ಲ, ರೈಟ್ ಸೈಡಲ್ಲಿ ಬೇಸ್ ಲೈನ್ ಇರುತ್ತಲ್ಲ, ಅದೇ ರೀತಿ ಲೆಫ್ಟಿಗೆ ಒಂದು ಬೇಸ್ ಲೈನ್ ಮಾಡಬೇಕಂದ್ರೆ ಬೀಡ್ ಲಾಕಿಗೆ ಒಂದು ಕಂಬನ ಮಾಡ್ಕೋಬೇಕು. ಬೀಡ್ ಲಾಕ್ ಇರುತ್ತಲ್ಲ, ಆ ಲಾಕ್ಗೆ ಒಂದು ಕಂಬನ ಮಾಡಿ ಅದು 3 ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಆ ಅಂದಾಜಿಗೆ ನಾವು ಲಾಕ್ನ ಮಾಡ್ಕೊಳ್ಳೋಣ. ಅಂದರೆ ಈಗ ರೈಟ್ ಸೈಡಲ್ಲಿ ಒಂದು 3 ಚೈನ್ ಗ್ಯಾಪ್ ಇತ್ತಲ್ವ ಬೇಸ್ ಲೈನು, ಲೆಫ್ಟ್ ಸೈಡಿಗೂ ಕೂಡ ನಮಗೊಂದು ಬೇಸ್ ಲೈನ್ ಬರಲೇಬೇಕು. ಆವಾಗನೇ ಡಿಸೈನ್ ಕಂಪ್ಲೀಟ್ ಆಗೋದು, ಫಿನಿಶಿಂಗ್ ಲುಕ್ ಚೆನ್ನಾಗಿ ಕಾಣಿಸೋದು. ಸೊ ಇವಾಗ ಲಾಕ್ ಮಾಡಿದಾದಮೇಲೆ ಅಗೈನ್ 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಮಾಡಿದ್ದಾದಮೇಲೆ ಮತ್ತೆ 5 ಚೈನ್ಸ್ ಹಾಕಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡಬೇಕು. ಸೊ ಈ ರೀತಿ ನಾವು ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ಒಂದೇ ಸ್ಟೆಪ್ಪಲ್ಲಿ ನಾವು 2 ಸ್ಟೆಪ್ ಡಿಸೈನ್ನ ಕಂಪ್ಲೀಟ್ ಮಾಡಿಬಿಡ್ಬೋದು. ತುಂಬ ಈಸಿಯಾಗಿ ಬೇಗ ಆಗೋಗ್ಬಿಡುತ್ತೆ ಅಲ್ವಾ. ಸೊ ನಾವು ಒಂದು ಸ್ಟೆಪ್ ಬೇಸ್ ಲೈನ್ ಮಾಡಿ ಮತ್ತೆ ಸೆಕೆಂಡ್ ಸ್ಟೆಪ್ ಮಾಡೋದು ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಈಸಿಯಾಗಿ ಮುಗ್ದೋಗ್ಬಿಡುತ್ತೆ. ನೋಡಿ ಈ ರೀತಿ 15 ಕಂಬಗಳು ಬರೋ ರೀತಿಯಲ್ಲಿ 3 ಚೈನ್ ಗ್ಯಾಪ್ ಇದೆಯಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. 5 ಚೈನ್ ಗ್ಯಾಪ್ ಒಳಗಡೆಗೆ 14 ಕಂಬಗಳನ್ನ ಮಾಡಿಕೊಂಡು ಆರ್ಚ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾಗಿದೆ ಇವಾಗ. ಸೊ ಇವಾಗ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡಿದ್ದೀನಿ. ಅಂದರೆ ಸ್ಯಾರಿದು ಸೆರ್ಗ್ ಏನು ಕಲರ್ ಇದೆ ಅಲ್ಲ ಆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇವಾಗ ನೋಡಿ ಸೀರೆ ಹಿಂಭಾಗಕ್ಕೆ ದಾರಾನ ಪ್ಲೇಸ್ ಮಾಡಿಕೊಂಡು ಬೇಸ್ ಲೈನ್ ಏನಿದೆ ಅಲ್ಲ ಅದೇ ಜಾಗದಲ್ಲಿ ಈ ದಾರಾನ ಲಾಕ್ ಮಾಡ್ಕೊಂಡ್ಬಿಡೋಣ. ಸೇಮ್ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ನಾವು ಗಂಟು ಹಾಕ್ಕೊಂಡ್ವಿ ಅಲ್ಲ ಅದೇ ರೀತಿನಲ್ಲಿ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಬಿಡಿ. ಸೊ ನಾವು ಕೊನೆಯಲ್ಲಿ ಎಲ್ಲ ಥ್ರೆಡ್ಗಳನ್ನು ಸೇರಿಸ್ಕೊಂಡು ಕುಚ್ಚೊಳಗಡೆಗೆ ಕಟ್ಕೋಬೋದು. ನಾನು ತುಂಬ ಡಿಸೈನಲ್ಲಿ ನಾನು ಕುಚ್ಚೊಳಗಡೆಗೆ ಯಾವ ರೀತಿ ಥ್ರೆಡ್ ಹಾಕಿ ಕಟ್ಕೊಳ್ಳೋದು ಅನ್ನೋದು ಕೂಡ ತೋರಿಸ್ಕೊಟ್ಟಿದ್ದೀನಿ, ಅದನ್ನು ನೀವು ನೋಡಿ ಕಟ್ಕೋಬೋದು. ಇವಾಗ ಲಾಕ್ ಏನು ನಾವು ಫಸ್ಟ್ ಬೇಸ್ ಲೈನ್ದು ಲಾಕ್ ಮಾಡಿದ್ವಿ ಅಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ನಾವಿಲ್ಲಿ ಸೀರೆಗೆ ಲಾಕ್ ಮಾಡ್ತಾ ಇಲ್ಲ, ಬೇಸ್ ಲೈನಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ನೋಡಿ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಬರಬೇಕು. ಮತ್ತು ಅದು ಕರೆಕ್ಟಾಗಿ ಲಾಕ್ ಮೇಲೆ ಲಾಕ್ ಆಗಬೇಕು. ಲಾಕ್ ಆದಮೇಲೆ ನೋಡಿ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನು, ಲಾಕ್ ಮೇಲೆ ಲಾಕು. 3 ಚೈನ್ ಕೆಳಗಡೆ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ. ಮತ್ತು ಇವಾಗ ಒಂದು ಸ್ಟಾರ್ಟಿಂಗು ಫಸ್ಟು ಕಂಬದೊಳಗಡೆಗೆ ಒಂದು ಲಾಕ್ನ ಮಾಡಬೇಕು. ಆಮೇಲೆ ನೋಡಿ ಕಂಬದೊಳಗಡೆಗೆ ಫಸ್ಟ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. 5 ಚೈನ್ ಹಾಕಿ ಈಗ 5 ಕಂಬಗಳನ್ನ ಕೌಂಟ್ ಮಾಡ್ಕೊಳ್ಳಿ. 1 2 3 4 5 5 ಕಂಬ ಆದಮೇಲೆ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಕಂಬದ ಮಧ್ಯಕ್ಕೆ ಲಾಕ್ ಮಾಡ್ತಾ ಇದ್ದೀನಿ, ಮೇಲ್ ಚೈನ್ಗಳಿದೆಯಲ್ಲ ಅದಕ್ಕೆ ಲಾಕ್ ಮಾಡ್ತಾ ಇಲ್ಲ. ಮತ್ತೆ 5 ಚೈನ್ಗಳನ್ನ ಹಾಕಿ ಮತ್ತೆ 5 ಕಂಬಗಳನ್ನ ಕೌಂಟ್ ಮಾಡ್ಕೊಳ್ಳಿ. ಈಗ ಲಾಕ್ ಇದೆಯಲ್ಲ ಅಲ್ಲಿಂದ 5 ಕಂಬಗಳನ್ನ ಕೌಂಟ್ ಮಾಡ್ಕೊಳ್ಳಿ. ಆಮೇಲೆ 5 ಕಂಬ ಆದಮೇಲೆ 5ನೇ ಕಂಬ ಆದಮೇಲೆ ಕಂಬದ ಮಧ್ಯ 2 ಕಂಬಗಳ ಮಧ್ಯ ಸ್ಪೇಸಲ್ಲಿ ನಾವು ಲಾಕ್ ಮಾಡ್ತಾ ಇರೋದು. ಮತ್ತೆ 5 ಚೈನ್ ಹಾಕ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 5 ಚೈನ್, ಅಂದರೆ ಇಲ್ಲಿ 3 ಟೈಮ್ಸ್ ನಮಗೆ 5 ಚೈನ್ ಗ್ಯಾಪ್ ಬರುತ್ತೆ. ಇದು ನಮಗೆ ಬೇಸ್ ಲೈನ್ ಲೆಕ್ಕದಲ್ಲೇ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ನ ಆರ್ಚ್ ಮಾಡೋದಕ್ಕೆ ಇದು ಬೇಸ್ ಲೈನ್ನ ಮಾಡ್ತಾ ಇರೋದು. ಇವಾಗ ಬೇಸ್ ಲೈನು ಮತ್ತು ಲಾಸ್ಟ್ 15ನೇ ಕಂಬ ಇದೆಯಲ್ಲ ಆ ಬೇಸ್ ಲೈನು ಮತ್ತು 15ನೇ ಕಂಬದ ಮಧ್ಯ ಲಾಕ್ ಮಾಡಬೇಕು ಫಸ್ಟು. ಆಮೇಲೆ ಕಂಬದ ಮೇಲೆ ಒಂದು ಲಾಕ್ನ ಮಾಡ್ಕೋಬೇಕು. ಮಿಸ್ ಮಾಡಬೇಡಿ, ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿಬಿಟ್ಟು ನೆಕ್ಸ್ಟು 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ತುಂಬ ಈಸಿಯಾಗಿ ಮಾಡ್ಬೋದಾಗಿರೋಂಥ ಡಿಸೈನ್ ಇದು. 3 ಸ್ಟೆಪ್ಪಲ್ಲಿ ಮಾಡ್ಬೋದು. ನಾನು ಹೇಳಿದ್ನಲ್ಲ ಟ್ರಿಪಲ್ ಸ್ಟೆಪ್ ಡಿಸೈನ್ ಅಂತ. ಸೊ 3 ಸ್ಟೆಪ್ಗಳಲ್ಲಿ ಮಾಡ್ಕೋಬೋದಾಗಿರೋಂಥ ಒಂದು ಡಿಸೈನು. ಇವಾಗ ಸೇಮ್ ಅದೇ ರೀತಿ ಡಿಸೈನ್ ಕಂಟಿನ್ಯೂ ಆಗುತ್ತೆ ನೋಡಿ. 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಬರುತ್ತೆ. ಅದಾದಮೇಲೆ ಸ್ಟಾರ್ಟಿಂಗು ಬೇಸ್ ಲೈನು ಮತ್ತು ಫಸ್ಟನೇ ಕಂಬದ ಮಧ್ಯದಲ್ಲಿ ಒಂದು ಫಸ್ಟ್ ಲಾಕ್ ಮಾಡಿಬಿಡಬೇಕು. ಮಾಡ್ಕೊಂಡಿದ್ದಾದ ನಂತರ ಡಿಸೈನ್ ಕಂಟಿನ್ಯೂ ಆಗಬೇಕು. 5 ಚೈನ್ ಗ್ಯಾಪು 3 ಟೈಮ್ಸ್ ಬರಬೇಕು. 5 ಚೈನ್ ಗ್ಯಾಪು 3 ಟೈಮ್ಸ್ ಬರಬೇಕು. ಅಂದರೆ 5 ಚೈನ್ ಹಾಕಿ 5 ಕಂಬ ಆದಮೇಲೆ ಒಂದು ಲಾಕು, ಮತ್ತು 5 ಚೈನು, 5 ಕಂಬ ಆದಮೇಲೆ ಲಾಕು. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಕರೆಕ್ಟಾಗಿ 15 ಕಂಬಗಳನ್ನ ಮಾಡ್ಕೋಬೇಕು ಅಂತ.
ಸೊ ಇದೇ ರೀಸನ್ಗೋಸ್ಕರ, ಏಕೆಂದರೆ ನಮಗೆ 5 5 5 15 ಕರೆಕ್ಟಾಗಿ ಬರಬೇಕಲ್ವಾ. ಸೊ ಹೆಚ್ಚು ಕಡಿಮೆ ಆಯ್ತಂದರೆ ಅಂದರೆ ಆ್ಯಕ್ಚುಲಿ ನೀವು ಒಂದು ಕಂಬ ಹಾಕೋದ್ರಿಂದನೂ ಆರ್ಚು ಹೆಚ್ಚು ಕಡಿಮೆಯಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ರೀತಿ 15 ಕಂಬಗಳನ್ನ ಅದಕ್ಕೋಸ್ಕರನೇ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಮಾಡೋದಕ್ಕೆ ಹೇಳಿದ್ದು. 5 5 5 3 ಭಾಗದಲ್ಲಿ ಡಿವೈಡ್ ಆಗುತ್ತೆ. ಲಾಸ್ಟು ಬೇಸ್ ಲೈನು ಮತ್ತು ಲಾಸ್ಟ್ ಕಂಬ ಇರುತ್ತಲ್ಲ ಅದ್ರ ಮಧ್ಯಕ್ಕೆ ಲಾಕ್ ಆಗುತ್ತೆ. ಆಮೇಲೆ ಲಾಕ್ ಮೇಲೆ ಒಂದು ಲಾಕ್ ಮಾಡಬೇಕು. ಆಮೇಲೆ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕಬೇಕು. ಲಾಕ್ ಮೇಲೆ ಲಾಕ್ ಮಾಡಿಬಿಟ್ಟು 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ ಫಿನಿಷ್ ಮಾಡೋದು. ಇದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪು ಪೂರ್ತಿ ಮಾಡ್ಕೊಂಡು ಬರಬೇಕು. ಲಾಕ್ ಮೇಲೆ ಲಾಕ್ ನೋಡಿ, ಈ ರೀತಿ ಒಂಥರ ಫ್ಲವರ್ದು ಪೆಟಲ್ಸ್ ಥರನೂ ಕಾಣಿಸುತ್ತೆ, ಪುಟ್ ಪುಟ್ಟು ಹಾರ್ಚ್ ಟೈಪಲ್ಲೂ ಕಾಣುತ್ತೆ. ನೋಡಿ ನಾನು ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ಕಂಪ್ಲೀಟ್ ಆಗಿದೆ. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ಪು ಕಂಟಿನ್ಯೂ ಮಾಡಬೇಕು. ಸೇಮ್ ಕಲರ್ ಥ್ರೆಡ್ಡಿಂದ ನಾನು ಡಿಸೈನ್ ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡಿದ್ದೀನಿ. ಇಲ್ಲೇನು ಥ್ರೆಡ್ ಕಲರ್ ಚೇಂಜ್ ಮಾಡಿಲ್ಲ ನಾನು, ಏಕೆಂದರೆ ಅದು ಬೇಸ್ ಲೈನ್ ಅಲ್ವಾ. ಇವಾಗ ಡಿಸೈನ್ ಆರ್ಚ್ ಮಾಡೋದಕ್ಕೆ ಸೇಮ್ ಕಲರ್ ಥ್ರೆಡ್ಡೇ ಯೂಸ್ ಮಾಡಬೇಕು. ಈಗ ಸೇಮ್ ಮತ್ತೆ ಥ್ರೆಡ್ನ ಗಂಟು ಹಾಕ್ಕೊಳ್ಬೇಕು ಸ್ಟಾರ್ಟಿಂಗಲ್ಲಿ. ಇವಾಗ ನೀವು ಬೇಸ್ ಲೈನಿಗೆ ಗಂಟು ಹಾಕೋದು ಬೇಡ. ಸೆಕೆಂಡ್ ಸ್ಟೆಪ್ಪು ಡಿಸೈನು ಲಾಕ್ ಮಾಡಿದ್ರಿ ಅಲ್ಲ, ಆ ಲಾಕ್ ಮೇಲೆ ಗಂಟು ಹಾಕ್ಕೊಳ್ಳಿ. ಮತ್ತೆ ಬೇಸ್ ಲೈನಿಂದ ಗಂಟು ಹಾಕ್ಕೊಂಡ್ರೆ ಸರಿ ಬರೋದಿಲ್ಲ ಡಿಸೈನು. ನಾವು 2 ಸ್ಟೆಪ್ ಓಕೆ, ಆಮೇಲೆ 3 4ನೇ ಸ್ಟೆಪ್ ಬರುತ್ತೆ ಅಂದರೆ ನೀವು ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಆ ಸ್ಟೆಪ್ ಲಾಕ್ ಮೇಲೆ ಗಂಟು ಹಾಕ್ಕೊಳ್ತಾ ಹೋಗಬೇಕು. ಸೊ ಇವಾಗ ನಾವು ಸೆಕೆಂಡ್ ಸ್ಟೆಪ್ದು ಲಾಕ್ ಮಾಡಿದ್ವಲ್ಲ, ಆ ಜಾಗದಲ್ಲಿ ನಾನಿವಾಗ ಫಸ್ಟು ಸ್ಟಾರ್ಟಿಂಗು ಗಂಟು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕಿದ್ಮೇಲೆ ಸೇಮ್ ಜಾಗದಲ್ಲಿ ಒಂದು ಲಾಕ್ನ ಮಾಡಬೇಕು. ಲಾಕ್ ಮಾಡಿನೇ ಕಂಟಿನ್ಯೂ ಮಾಡಬೇಕು, ಆವಾಗಲೇ ನಮಗೆ ಚೈನ್ಗಳು ಎಣಿಯೋದಕ್ಕೆ ಬರೋದು. ನೋಡಿ ಫಸ್ಟು ಈ ರೀತಿ ಒಂದು ಲಾಕ್ ಮಾಡಿಬಿಡಿ. ಆ ಲಾಕ್ ಮೇಲೆ ಒಂದು ಲಾಕ್ ಮಾಡಿ, ಗಂಟು ಹಾಕಿರ್ತೀರಲ್ಲ ಅದೇ ಜಾಗದಲ್ಲಿ. ಇವಾಗ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಮಾಡ್ಕೊಂಬಿಡಿ. ಫೈವ್ ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಮಾಡಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. ಇವಾಗ ಮತ್ತೆ 3 ಚೈನ್ ಗ್ಯಾಪ್ ಕೆಳಗಡೆ ಕೂಡ 3 ಚೈನ್ ಹಾಕಬೇಕು. ನಾನಿಲ್ಲಿ ಜಸ್ಟ್ ಹಾಫ್ ಕ್ರೋಶೆಟ್ ಆರ್ಚ್ ಮಾಡ್ತಾ ಇರೋದು, ಹಾಗಾಗಿ ನೋಡಿ ಲಾಕ್ ಮಾಡಿದ್ಮೇಲೆ ನೋಡಿ ಇವಾಗ 5 ಚೈನ್ ಗ್ಯಾಪ್ ಒಳಗಡೆಗೆ ನಾವು ಜಸ್ಟ್ ಲಾಕ್ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಂಡು ಹೋಗೋದು. 5 ಚೈನ್ ಗ್ಯಾಪ್ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲಕ್ಕೆ ಎತ್ಕೊಂಡು ಎರಡನ್ನೂ ಒಂದು ಮಾಡಿ ಈ ರೀತಿ ಜಸ್ಟ್ ಹಾಫ್ ಕ್ರೋಶೆಟ್ ಅಥವಾ ಲಾಕ್ ಟೈಪಲ್ಲಿ. ಇವಾಗ ಬೀಡ್ಗಳನ್ನ ಆ್ಯಡ್ ಮಾಡ್ಕೊತಾ ಹೋಗೋಣ. ಸೊ ನಾನಿಲ್ಲಿ ಅಟ್ ಎ ಟೈಮು 3-4 ಬೀಡ್ಗಳನ್ನ ತೊಗೊಂಡು ಡಿಸೈನ್ನ ಮಾಡಿಬಿಡ್ತೀನಿ. ನನಗೆ ಅದು ಅಭ್ಯಾಸ ಆಗಿದೆ, ಪ್ರಾಕ್ಟೀಸ್ ಇರೋದ್ರಿಂದ. ಸೊ ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಒಂದು ಲಾಕ್, ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಅದರೊಳಗಡೆಗೆ ಒಂದು ಲಾಕು, ಮತ್ತೆ ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತೆ ಲಾಕ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ನಾವು ಆರ್ಚನ್ನ ಮಾಡೋದು. ಲಾಕ್. ಇವಾಗ ಮತ್ತೆ ಬೀಡನ್ನ ತಗೊಳ್ಳೋಣ. ಬೀಡ್ ಹಾಕಬೇಕು, ಜಸ್ಟ್ ಲಾಕ್ ಮಾಡಬೇಕು ಅಷ್ಟೇ. ಮತ್ತು ಬೀಡ್ ಹಾಕಬೇಕು, ಲಾಕ್ ಮಾಡಬೇಕು. ಸೊ ನೋಡಿ ನೀವು 5 ಚೈನ್ ಗ್ಯಾಪ್ ಒಳಗಡೆಗೆ ನಿಮಗೆ ಎಷ್ಟು ಮಾಡ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳಿ. ನಾನಿಲ್ಲಿ 6 ಬೀಡ್ಸ್ನ ಆ್ಯಡ್ ಮಾಡಿದೆ. ನಾನಿಲ್ಲಿ 6 ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ನೋಡಿ 5 ಚೈನ್ದು ಲಾಕ್ ಮಾಡಿದ್ವಿ ಅಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಂಬಿಡೋಣ. ಫಸ್ಟು ಲಾಕ್ ಮಾಡಿದ್ಮೇಲೆ ನೆಕ್ಸ್ಟು 5 ಚೈನ್ ಗ್ಯಾಪ್ ಒಳಗಡೆಗೆ ಮೊದಲು ಒಂದು ಲಾಕ್ನ ಮಾಡ್ಕೊಳ್ಬೇಕು. ಆಮೇಲೆ ಬೀಡನ್ನ ಆ್ಯಡ್ ಮಾಡಬೇಕು. 6 ಬೀಡ್ಗಳು, 6 ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡಿ 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡಾಗ ನೀಡಲ್ ಮೇಲೆ 2 ಎಳೆ ದಾರ ಇರುತ್ತೆ, ಎರಡನ್ನೂ ಒಂದು ಮಾಡಬೇಕು. ಮತ್ತು ಬೀಡನ್ನ ಆ್ಯಡ್ ಮಾಡಬೇಕು. ಸೇಮ್ ಪ್ರೋಸೆಸ್ ಕಂಟಿನ್ಯೂ. ನಾನಿಲ್ಲಿ ನೀಡಲ್ ಮೇಲೆ ಏನು ದಾರ ಸುತ್ತಕೊಂಡು ನಾನು ಮಾಡ್ತಾ ಇಲ್ಲ,
ಜಸ್ಟ್ ಹಾಗೇ ಲಾಕ್ ಮಾಡ್ತೀವಲ್ಲ ಆ ರೀತಿ ಲಾಕ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಅಷ್ಟೇ. ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. 6 ಬೀಡ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 5 ಚೈನ್ ಗ್ಯಾಪ್ ಒಳಗಡೆಗೆ 6 ಬೀಡ್ಗಳು. ಆಮೇಲೆ 5 ಚೈನ್ ಗ್ಯಾಪ್ ಲಾಕ್ ಮೇಲೆ ಮೊದಲು ಒಂದು ಸಲ ಲಾಕ್ ಮಾಡಿ ನೆಕ್ಸ್ಟು 5 ಚೈನ್ ಗ್ಯಾಪಿಂದ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಆವಾಗನೇ ನಿಮಗೆ ಪೆಟಲ್ ಟೈಪಲ್ಲಿ ಆರ್ಚ್ ಟೈಪಲ್ಲಿ ಕಾಣಿಸೋದು. ನೀವು ಲಾಕ್ ಮೇಲೆ ಲಾಕ್ ಮಾಡಿನೇ ನೆಕ್ಸ್ಟು ಆರ್ಚ್ನ ಕಂಟಿನ್ಯೂ ಮಾಡಬೇಕು. ಆವಾಗ ಫಿನಿಶಿಂಗ್ ಬರುತ್ತೆ. ನೀವು ಡೈರೆಕ್ಟಾಗಿ ನೆಕ್ಸ್ಟು 5 ಚೈನ್ ಗ್ಯಾಪಿಗೆ ಜಂಪ್ ಆದರೆ ಡಿಸೈನ್ ಫಿನಿಶಿಂಗ್ ಬರೋದಿಲ್ಲ. 5 ಚೈನ್ ಗ್ಯಾಪ್ ಒಳಗಡೆಗೆ 6 ಬೀಡನ್ನ ಆ್ಯಡ್ ಮಾಡಿ ಆಮೇಲೆ ಲಾಕ್ ಮೇಲೆ ಒಂದು ಲಾಕ್ ಮಾಡಿ ನೆಕ್ಸ್ಟು 5 ಚೈನ್ ಗ್ಯಾಪ್ ಒಳಗಡೆಗೆ ಫಸ್ಟು ಲಾಕ್ ಮಾಡ್ಕೊಂಬಿಡಿ. ಆಮೇಲೆ ಬೀಡನ್ನ ಆ್ಯಡ್ ಮಾಡ್ತಾ ಹೋಗಿ. ಬೀಡ್ ಲಾಸ್ಟಲ್ಲೂ ಅಷ್ಟೇ 6 ಬೀಡ್ ಆದಮೇಲೆ 5 ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ನ ಮಾಡಿಬಿಟ್ಟು ಆಮೇಲೆ ಲಾಕ್ ಮೇಲೆ ಒಂದು ಲಾಕ್ ಮಾಡಬೇಕು. ಸೊ ನೀಟಾಗಿ ನೋಡ್ಕೊಳ್ಳಿ ಡಿಸೈನ್ನ. ತುಂಬ ಈಸಿಯಾಗಿದೆ, ತುಂಬಾ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ ಇವಾಗ ಲಾಸ್ಟ್ ಬೀಡ್ ಆ್ಯಡ್ ಆದಮೇಲೆ ನಾನು ಮೊದಲು ಅದರೊಳಗಡೆ ಒಂದು ಲಾಕ್ ಮಾಡಿದೆ, ಆಮೇಲೆ ಲಾಕ್ ಮೇಲೆ ಒಂದು ಲಾಕ್ನ ಮಾಡಬೇಕು. ಆ ನಂತರ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕಬೇಕು. ಲಾಕ್ ಮೇಲೆ ಲಾಕ್ ಮಾಡಿ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ. ಸೊ ಈ ರೀತಿನಲ್ಲಿ ನಾವು ಆರ್ಚ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ರೀತಿ ಪೆಟಲ್ ಟೈಪಲ್ಲಿ ಕಾಣಿಸುತ್ತೆ. 3 ಪೆಟಲ್ಸ್ ಥರ ಕಾಣಿಸುತ್ತೆ. ಅಥವಾ 3 ಆರ್ಚ್ಗಳು ಬಂದಿರೋ ಥರ, ಒಂದು ಆರ್ಚ್ಗೆ 3 ಆರ್ಚ್ ಬಂದಿರೋ ಥರನೂ ಕೂಡ ನೋಡಿ ಫ್ಲವರ್ ಟೈಪಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ. ಸೊ ಈ ರೀತಿ ನಾನು ಒಂದಷ್ಟು ಆರ್ಚ್ಗಳನ್ನ ಮಾಡಿದ್ದೀನಿ ನೋಡಿ. ಇದೇ ರೀತಿ ನಾವು ಪೂರ್ತಿಯಾಗಿ ಮಾಡ್ಕೊಂಡು ಬರಬೇಕು. ಸೊ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಆರ್ಚು ಫೋಲ್ಡೇ ಆಗೋದಿಲ್ಲ ನಿಮಗೆ. ಮಧ್ಯದಲ್ಲಿ 5 ಚೈನ್ ಗ್ಯಾಪ್ಗೆ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ. ನಾನು ಪೂರ್ತಿ ಮಾಡ್ಕೊಂಡಿರೋದನ್ನು ತೋರಿಸ್ತೀನಿ ನೋಡಿ ನಿಮಗೆ. ಇದು ಫ್ರಂಟ್ ಲುಕ್ಕಲ್ಲಿ ನಿಮಗೆ ಯಾವ ರೀತಿ ಕಾಣಿಸ್ತಿದೆ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂದರೆ ರಿಯಲ್ಲಾಗಿ ಅಂತೂ ನಿಮಗೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ತುಂಬಾ ವರ್ತ್ ಬ್ರೈಡಲ್ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ಡಿಸೈನ್ನ ನೀವು ಖಂಡಿತ ಸಜೆಸ್ಟ್ ಮಾಡ್ಬೋದು. ಮತ್ತು ನೋಡಿ ನಾನು ಇವಾಗ ರಾಮ ಗ್ರೀನ್ ಕಲರಿಂದ ಕುಚ್ಚುಗಳನ್ನ ಕಟ್ಕೊಂಡೆ. 187 ದಾರ ತಗೊಂಡು ಆರ್ಚ್ ಲೆವೆಲಿಗೆ ಕುಚ್ಚುಗಳನ್ನ ಕಟ್ಟಿದ್ದೀನಿ. ಹಾಗೆಯೇ ನೀವು ಟಸಲ್ಸ್ನ ಮಾಡೋದಕ್ಕೆ ಮುಂಚೆ ಕುಚ್ಚುಗಳನ್ನ ಫಸ್ಟು ಐರನ್ ಮಾಡಿಬಿಡಿ. ಥ್ರೆಡ್ನ ಐರನ್ ಮಾಡಿ ಕುಚ್ಚನ್ನ ಕಟ್ಟೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ, ತುಂಬ ಚೆನ್ನಾಗಿ ಕೂಡ ಕೂತ್ಕೊಳ್ಳುತ್ತೆ. ಸೊ ಈ ಡಿಸೈನು ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಲು ಕೂಡ ಮರಿಬೇಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.